ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 13ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಎರಡು ಗ್ರಹಗಳು ರಾಶಿಯ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಏಪ್ರಿಲ್ನ ತಿಂಗಳಲ್ಲಿ. ಏಪ್ರಿಲ್ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಾಸ ವಿಶೇಷತೆಗಳನ್ನು ನಾವು ಗಮನಿಸ್ಕೊಳ್ಳೇಬೇಕು. ಮಾಸ ವಿಶೇಷತೆ ಅಂತ ಹೇಳಿದಾಗ ಈ ತಿಂಗಳಲ್ಲಿ ಏನೇನು ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ದಿನಮಾನಗಳು ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನೋಡಿ, ಏಪ್ರಿಲ್ನಲ್ಲಿ ನಿಮಗೆ ಮೊದಲನೇದಾಗಿ ಬರ್ತಕ್ಕಂತಹದ್ದೇ ತುಂಬ ದೊಡ್ಡ ಮಟ್ಟದ ಒಂದು ನಿಮ್ಮ ಆಸೆ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದಾಗಿರ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ಚಿತ್ತಾ ಪೌರ್ಣಮಿ. ಚೈತ್ರ ಮಾಸದ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಆ ಚಿತ್ತಾ ಪೌರ್ಣಮಿ ದಿವಸ ನಡೆಯುವಂತಹ ವಿಶ್ವವಿಖ್ಯಾತ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ. ಹಲವು ಕಡೆ ಹಲವು ಭಾಗಗಳಲ್ಲಿ ಕರಗ ಮಹೋತ್ಸವಗಳು ನಡೆಯುತ್ತವೆ. ಆದರೆ ಬೆಂಗಳೂರಿನ ಈ ವಿಶೇಷ ಭಾಗದಲ್ಲಿ ನಡೆಯುವಂತಹ ದ್ರೌಪದಮ್ಮನವರ ಕರಗ ಇಡೀ ವಿಶ್ವದಲ್ಲೇ ವಿಖ್ಯಾತಿಯನ್ನು ಪಡೆದಿರುವಂತಹದ್ದು. 12ನೇ ತಾರೀಕು ನಡೆಯುತ್ತೆ. ಜೊತೆಗೆ ಅವತ್ತು ನೀವು ಸಮುದ್ರ ಸ್ನಾನಗಳನ್ನು ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ದೇವರ ಬಳಿ ಹೇಳಿ ಸಮುದ್ರದಲ್ಲಿ ದೀಪವನ್ನು ತೇಲಿಬಿಟ್ಟದ್ದೇ ಆದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರಿಕೆ ಆಗ್ತದೆ. ಇದು 12ನೇ ತಾರೀಕು ಶನಿವಾರದ ದಿವಸ ಬರುವಂತಹ ಶನಿ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಅದಾದ ನಂತರ ಇರ್ತಕ್ಕಂತಹದ್ದೇ ಇನ್ನು ವಿಶೇಷವಾಗಿ ನಮಗೆ 14ನೇ ತಾರೀಕು ಸೌರ ಯುಗಾದಿ ಇದೆ. ನಮ್ಮ ದಕ್ಷಿಣ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ, ತಮಿಳುನಾಡಿನ ಭಾಗದಲ್ಲಿ ಈ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗ್ತದೆ. 27ನೇ ತಾರೀಕು 4ನೇ ತಿಂಗಳು 2025 ಭಾನುವಾರದ ದಿವಸ ಅಮಾವಾಸ್ಯ ತಿಥಿ. ಆ ಅಮಾವಾಸ್ಯ ತಿಥಿ ಅಕ್ಷತಮಾವಾಸ್ಯೆ ಅಂತಹ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಅಮಾವಾಸ್ಯೆಯ ದಿವಸ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಮಾಟಮಂತ್ರ ದೋಷ, ಕೃತಿಮ ದೋಷ ಅಥವಾ ಬೇರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬ ಸಮಸ್ಯೆಗೆ ಒಳಪಡ್ತಾ ಇದ್ದರೆ ಇವತ್ತಿನ ದಿವಸ ಮಾಡಿಕೊಳ್ತಕ್ಕಂತಹ ಪರಿಹಾರಗಳು ನಿಮಗೆ ಅತ್ಯದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಅವತ್ತು ಬಹಳ ಚೆನ್ನಾಗಿರ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಇಷ್ಟು ವಿಶೇಷವಾಗಿರ್ತಕ್ಕಂತಹ ದಿನಮಾನಗಳು, ಎರಡು ಒಂದು ಅಮಾವಾಸ್ಯ ಒಂದು ಪೌರ್ಣಮಿ ತಿಥಿಗಳು ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲವನ್ನು ತಂದುಕೊಡುತ್ತೆ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ಮಾಡಿಕೊಳ್ಳೋದಕ್ಕೆ ಅವತ್ತೇನಾದರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಯೋಚನೆ ಮಾಡದೆ ಕೈ ಹಾಕಿ ಬಹಳ ಅನುಕೂಲತೆಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಶುಭವಾಗಲಿ. ಇನ್ನು ಈ ಗ್ರಹಸ್ಥಿತಿಗಳ ಪರಿಚಲನೆ ಮತ್ತು ಗ್ರಹದ ಬದಲಾವಣೆಗಳ ನಂತರದ ಗ್ರಹಸ್ಥಿತಿಗಳಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳು ಸಿಗತ್ತೆ ಅನ್ನೋದನ್ನು ಗಮನಿಸೋದಾಯಿತು ಅಂದರೆ ಏಪ್ರಿಲ್ನ ತಿಂಗಳಲ್ಲಿ ಈಗ ಸದ್ಯಕ್ಕೆ ನಿಮಗೆ ಈಗ ಕರ್ಕಾಟಕ ರಾಶಿಯವರಿಗೆ ನೋಡಿ ಶನಿಪೀಡನೆ ಹೋಗಿದೆ, ಅಷ್ಟಮ ಶನಿಪೀಡನೆ ನಿವೃತ್ತವಾಗಿದೆ. ಜೊತೆ ಗುರುಬಲನೂ ಸದ್ಯಕ್ಕೆ ಇರ್ತಕ್ಕಂಥದ್ದು ಎಲ್ಲಿಯವರೆಗೂ ಮೇ 14ನೇ ತಾರೀಕಿನವರೆಗೂ. ಅದಾದ ನಂತರ 12ನೇ ಮನೆಗೆ ಗುರು ಪ್ರವೇಶ ಮಾಡೋದ್ರಿಂದ ನೀವು ಗುರುಬಲವನ್ನು ಸಂಪೂರ್ಣವಾಗಿ ಕಳ್ಕೊಳ್ತೀರಾ. ಆ ಕಳ್ಕೊಂಡಂತಹ ಸಂದರ್ಭಕ್ಕೆ ನಿಮಗೆ ಗುರುಬಲ ಇಲ್ಲದ ರೀತಿಯಲ್ಲಿ ನಿಮಗೊಂದು ಶನಿ ಬಲ ಮಾತ್ರ, ಶನಿಯ ಸಂಪೂರ್ಣವಾದ ಆಶೀರ್ವಾದ ಏನಲ್ಲ ಅದು. 9ನೇ ಮನೆಯಲ್ಲಿ ನಿಮಗೇನು ಅಂಥ ಒಳ್ಳೇದು ಮಾಡಲ್ಲ, ಹಾಗಂತ ಕೆಡುಕು ಸಹ ಮಾಡಲ್ಲ, ತಟಸ್ಥನಾಗಿ ಇರ್ತಾನೆ. 3, 6, 11ನೇ ಮನೆಗಳಲ್ಲಿ ಶನಿ ಶುಭ ಫಲಗಳನ್ನು ಕೊಡ್ತಾನೆ. ಅದೇ ರೀತಿಯಾಗಿ 4, 8, 12, 1, 2 ಈ ಸ್ಥಾನಗಳಲ್ಲಿದ್ದಾಗ ಅಶುಭದ ಫಲಗಳನ್ನು ಕೊಡ್ತಕ್ಕಂತಹದ್ದು. ಮಿಕ್ಕ ಸ್ಥಾನಗಳಲ್ಲಿ ಒಂದು ರೀತಿಯಾಗಿ ತಟಸ್ಥವಾಗಿರ್ತಕ್ಕಂತಹ ಫಲಗಳನ್ನು
ಶನಿಯು ಕೊಡ್ತಾನೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಗುರುಬಲ ಇದೆ, ಮೇ 14ನೇ ತಾರೀಕು ಕಳ್ಕೋತೀರಿ, ಆದರೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗಾಗಿ ಅಂತಲೇ ಗುರು ಮಹಾಯಾಗವನ್ನು ಮೇ 14ನೇ ತಾರೀಕು ಮಾಡ್ತಾ ಇದ್ದೇವೆ. ಆ ಒಂದು ಮಹಾ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ, ಕೊಡುವಂತಹ ಗುರು ರಕ್ಷೆಯನ್ನು ಕಟ್ಕೋಬೇಕು. ಅದೇ ರೀತಿಯಾಗಿ ನೀವು ಅಕ್ಷತೆ ಪ್ರಸಾದಕ್ಕೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಹೋಗಬೇಕು. ಅದರಿಂದ ಗುರುಬಲ ಪ್ರಾಪ್ತಿಯಾಗುತ್ತೆ, ಗುರುಬಲದ ಅನುಭವಗಳು ನಿಮಗೆ ಬರೋದಕ್ಕೆ ಶುರುವಾಗುತ್ತೆ, ತೊಂದರೆ ತಾಪತ್ರೆಗಳೇನಾಗೋದಿಲ್ಲ. ಇನ್ನು ಏಪ್ರಿಲ್ನ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತೀರಾ. ಅತ್ಯಧಿಕವಾದಂತಹ ಧನದ ಲಾಭ ಉಂಟಾಗುತ್ತೆ. ಜೊತೆಗೆ ಈ ಒಂದು ಶನಿಕಾಟ, ಶನಿಪೀಡನೆ, ಅಷ್ಟಮ ಶನಿಯ ಒಂದು ಕಪಿಬುಷ್ಟಿಯಿಂದ, ಕದಂಬ ಬಾಹುವಿನಿಂದ ತಪ್ಪಿಸ್ಕೊಂಡು ಒಂದು ತುಂಬ ನಿರ್ಮಲವಾಗಿರ್ತಕ್ಕಂತಹ ಉಸಿರನ್ನು ಬಿಡೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರ್ತಕ್ಕಂಥವರಿಗೆ ಸರ್ಕಾರಿ ಕೆಲಸಗಳು ಸಿಗ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ನಿಮ್ಮ ಇಚ್ಛೆಯಂತೆ ಕೆಲಸ ಕಾರ್ಯಗಳು ಆಗುತ್ತೆ. ನೀವು ಕೈ ಹಾಕಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಾಫಲ್ಯವನ್ನು ನೀವು ನೋಡ್ತೀರಾ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತೆ. ಹೈಯರ್ ಸ್ಟಡೀಸನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಅತ್ಯಂತ ಶುಭದಾಯಕವಾಗಿ ಇರತಕ್ಕಂತಹದ್ದು. ಹಳೆ ನಿಂತು ಹೋಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಈ ಒಂದು ತಿಂಗಳಲ್ಲಿ ಭರದಿಂದ ಸಾಗುತ್ತೆ, ಅನುಕೂಲಗಳು ಹೆಚ್ಚಿಗೆ ಆಗುತ್ತೆ. ಮನೆಯಲ್ಲಿ ವಾತಾವರಣ ಚೆನ್ನಾಗಿ ಆಗ್ತಾ ಬರುವಂಥದ್ದು, ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ, ಶುಭ ಘಟನೆಗಳು ನಡೆಯುತ್ತೆ. ಈ ಒಂದು ತಿಂಗಳಲ್ಲಿ ಮರುಮದುವೆಗೆ ನೋಡ್ತಾ ಇದ್ದರೆ, ಅಂದರೆ ಈಗಾಗಲೇ ತಮ್ಮ ಸಂಗಾತಿಯಿಂದ ದೂರವಾಗಿದ್ದು, ಎರಡನೇ ಮದುವೆ ಅಂತ ಹೇಳಿದ ತಕ್ಷಣ ಸಂತೋಷ ಕೆಲವೊಬ್ಬರು ಪಡ್ತಾರೆ, ಓ ನನಗೆ ಎರಡನೇ ಮದುವೆ ಆಗುತ್ತೆ ಅಂತ. ಈಗಾಗಲೇ ನೀವು ಸಂಗಾತಿಯನ್ನು ಒಬ್ಬರು ಕಳ್ಕೊಂಡಿರಬಹುದು ಅಥವಾ ವಿಚ್ಛೇದಿತರಾಗಿರಬಹುದು, ಹುಡುಕ್ತಾ ಇರ್ತೀರಿ. ಅಂಥವ್ರಿಗೆ ಈ ಒಂದು ತಿಂಗಳಲ್ಲಿ ಎರಡನೇ ಮದುವೆಯ ಯೋಗ ಕೂಡಿ ಬರ್ತಕ್ಕಂತಹದ್ದು ಆಗತ್ತೆ. ಮಿತ್ರರಿಂದ ಹಣಕಾಸಿನ ಸಹಾಯ ಬರುವಂತಹದ್ದು ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಾಂಶದ ನಿರೀಕ್ಷೆಯನ್ನು ನೀವು ಮಾಡ್ಬೋದು. ಹೆಂಡತಿ ಮಕ್ಕಳೊಟ್ಟಿಗೆ ಅತ್ಯಂತ ಸಂತೋಷಮಯವಾದ ಕ್ಷಣವನ್ನು ನೀವು ಕಳಿತೀರಿ. ಈ ಒಂದು ಆಭರಣಗಳ ಮಾರಾಟಗಾರರಿಗೆ, ಚಿನ್ನಾಭರಣಗಳ ಮಾರಾಟಗಾರರಿಗೆ, ಬೆಳ್ಳಿ ವಸ್ತುಗಳ ಮಾರಾಟಗಾರರಿಗೆ, ಅದೇ ರೀತಿಯಾಗಿ ಸಮುದ್ರೋತ್ಪನ್ನಗಳ ಮಾರಾಟಗಾರರಿಗೆ, IT ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ರಾಜಕಾರಣಿಗಳಿಗೆ, ಇನ್ನು ವಿಶೇಷವಾದಂತಹ ಅಲಂಕಾರಿಕ ಸಾಮಗ್ರಿಗಳ ಮಾರಾಟಗಾರರಿಗೆ, ಬ್ಯಾಂಗಲ್ ಸ್ಟೋರ್ಸ್ಗಳನ್ನು ನಡೆಸ್ತಾ ಇರುವಂಥವರಿಗೆ, ಅದೇ ಸಿನಿಮಾ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಗಳು, ನಿಮ್ಮ ಒಂದು ಕಲೆಯನ್ನು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಹೆಚ್ಚಿಗೆ ಮಾಡಿಕೊಳ್ತಕ್ಕಂಥ ಅವಕಾಶಗಳು ಸಿಗ್ತಕ್ಕಂತಹದ್ದು. ನಿಮ್ಮ ಪ್ರಯತ್ನ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ತುಂಬಾ ಚೆನ್ನಾಗಿ ಕೈಗೂಡ್ತಕ್ಕಂತಹದ್ದು. ಮನಸ್ಸಿಗೆ ಬಹಳ ಸಮಾಧಾನ ಸಿಗ್ತಕ್ಕಂತಹ ಒಂದು ಸುಸಂದರ್ಭ ಕರ್ಕಾಟಕ ರಾಶಿಯವರಿಗೆ ಈ ಒಂದು ತಿಂಗಳು ಇರ್ತಕ್ಕಂತಹದ್ದು. ಆದರೆ ಒಂದು ಸಣ್ಣ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಸರಿಯಾಗಿ ಗಮನ ಕೊಟ್ಟು ನೋಡ್ಕೊಬೇಕು. ಯಾಕೆಂದರೆ ನೀವು ಸರಿಯಾಗಿ ಗಮನ ಕೊಡದೆ ನೀವು ಏನೇನೋ ಹುಚ್ಚುಚ್ಚಂಗೆ ಏನೇನೋ ಮಾಡಿಕೊಂಡ್ರೆ, ಯಾಕಂದರೆ ತಾಯಿ ಅವಳು ಹೇಳಲ್ಲ, ಅವಳಿಗೆ ನನಗೆ ಈ ರೀತಿಯಾಗಿ ಏನೋ ತೊಂದರೆ ಆಗ್ತಿದೆ, ಮತ್ತೊಂದು ರೀತಿಯಾಗಿ ಏನೋ ತೊಂದರೆ ಆಗ್ತಿದೆ ಅಂತ ಅವಳು ಹೇಳಲ್ಲ. ನೀವು ಗಮನಿಸಬೇಕು. ನನ್ನ ಅಮ್ಮನಿಗೇನೋ ಆಗ್ತಾಯಿದೆ, ಅವಳು ಏನೋ ಹೇಳ್ಕೊಳ್ತಾ ಇಲ್ಲ, ಏನೋ ಸಂಕಟ ಬೀಳ್ತಾ ಇದ್ದಾಳೆ, ಮಂಡಿ ನೋವಂತಾಳೆ, ಸೊಂಟ ನೋವಂತಾಳೆ, ಏನೋ ಮಾಡಬೇಕಲ್ಲ ಅಂಥೇಳಿ ನೀವು ಮುಂಜಾಗ್ರತೆ ಮತ್ತು ಮುತುವರ್ಜಿಯನ್ನು ವಹಿಸಿ ಅವಳ ಆರೋಗ್ಯನ ಕಾಪಾಡ್ಕೊಳ್ಳಿ. ಕೈಯಲ್ಲಿರೋ ಮುತ್ತೋ ವಜ್ರವೋ ಮಾಣಿಕ್ಯವೋ ಅಲ್ಲ ಅಮ್ಮ ಅಂದರೆ, ವಜ್ರನ ಖರೀದಿ ಮಾಡ್ತೀನಿ, ಮುತ್ತು ಖರೀದಿ ಮಾಡ್ತೀನಿ, ಮಾಣಿಕ್ಯ ವೈಡೂರ್ಯಾದಿಗಳನ್ನು ಖರೀದಿ ಮಾಡ್ತೀನಿ. ಅಮ್ಮನ ಖರೀದಿ ಮಾಡ್ತೀರಾ? ಸಾಧ್ಯನಾ? ಸಾಧ್ಯನೇ ಇಲ್ಲ. ನಾವು ಇವತ್ತು ಯಾರಾದರೂ ಪ್ರಪಂಚದಲ್ಲಿ ಯಾವುದೇ ಜೀವಿ ಆಗಲಿ ಭೂಮಿ ಮೇಲೆ ಉಸಿರಾಡ್ತಿದೆ ಅಂತಂದರೆ ಕಾರಣ ಅದು ಅಮ್ಮ. ಸಕಲ
ಚರಾಚರ ಜೀವಿಗಳಲ್ಲೂ ತಾಯಿ ಅನ್ನುವಂಥವಳು ದೊಡ್ಡ ಸ್ಥಾನ. ಇದ್ದಾಗ ಅವಳನ್ನು ಕಾಪಾಡ್ಕೊಳ್ಳಿ, ಅವಳು ಒಡವೆ ವಸ್ತ್ರ ಐಷಾರಾಮಿ ಜೀವನ ಕೇಳಲಾರಳು. ಮಕ್ಕಳ ಏಳಿಗೆ, ಮಕ್ಕಳ ಸಂತೋಷ, ಮಕ್ಕಳ ಬೆಳವಣಿಗೆ, ಅವರ ಜೀವನದಲ್ಲಿರುವ ಖುಷಿ, ತನ್ನ ಎದೆಯಲ್ಲಿರುವಂತಹ ರಕ್ತವನ್ನು ಹಾಲಾಗಿ ಕುಡಿಸ್ತಾಳೆ. ಹಾಲು ಕುಡಿದಂತಹ ಮಕ್ಕಳು ಹೆತ್ತವರಿಗೆ ವಿಷ ಕಕ್ಕೋ ಕೆಲಸ ಮಾಡ್ತೀರಿ. ಇವತ್ತಿಗೂ ಅಷ್ಟೇ ಅದೆಷ್ಟೋ ಸಿಗ್ನಲ್ಗಳಲ್ಲಿ, ರೋಡ್ಗಳಲ್ಲಿ ಇವತ್ತಿಗೂ ಸಹ ಅದೆಷ್ಟೋ ಸಿಗ್ನಲ್ಗಳಲ್ಲಿ, ರೋಡ್ಗಳಲ್ಲಿ ಭಿಕ್ಷೆಯನ್ನು ಎತ್ತುತ್ತಾ ಇರುವಂತಹ ಆ ತಾಯಂದ್ರನ್ನು ನೋಡಿದ್ರೆ ಕರಳು ಚೊರಕ್ಕನತ್ತೆ. ಯಾವ ಪಾಪ ಮಾಡಿ ನೀನು ತಾಯಿ ಆಗಿಬಿಟ್ಟೆ? ಯಾವ ಪಾಪ ಮಾಡಿದ್ದಕ್ಕೋಸ್ಕರ ನೀ ಮಕ್ಕಳನ್ನು ಹೆತ್ತೆ? ಮಕ್ಕಳು ಬೇಕು ಅಂತ ಕಂಡ ದೇವರುಗಳಲ್ಲಿ ಗುಡಿ, ಗುಂಡಾರ, ಗೋಪುರ, ಮಸೀದಿ, ದರ್ಗಾ, ಚರ್ಚು, ಬಸದಿ ಎಲ್ಲ ಕಡೆ ತಿರುಗೋದೆ ಇಂಥ ಮಕ್ಕಳಿಗೋಸ್ಕರನಾ? ದಯವಿಟ್ಟು ಮಕ್ಕಳಾಗಿರ್ತಕ್ಕಂಥವರು ಹೆತ್ತವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಕೇಳ್ತಾರೆ, ನೀನು ಏನು ಮಾಡಿದ್ಯಾ ನಮ್ಮ ಜೀವನಕ್ಕೆ ಅಂತ. ಭೂಮಿಗೆ ತಂದು ಹಾಕಿ ಇಷ್ಟು ದೊಡ್ಡ ಗಾತ್ರದ ದೇಹವನ್ನು ಮಾಡಿದ್ದಕ್ಕಿಂತ ಇನ್ನೇನು ಬೇಕು? ಹಣ, ಆಸ್ತಿ, ಕೀರ್ತಿ, ಪದವಿ, ಪ್ರತಿಷ್ಠೆ, ವೈಭೋಗದ ಜೀವನ, ಐಷಾರಾಮಿ, ದೊಡ್ಡ ಕಾರು, ದೊಡ್ಡ ಮನೆ ಎಲ್ಲ ಇಲ್ಲೇ ಬಿದ್ದಿರುತ್ತೆ. ಮನುಷ್ಯ ಹೊರಟು ಹೋಗ್ತಾನೆ. ದಯವಿಟ್ಟು ಗಮನಿಸಿ, ಅಮ್ಮ ಒಮ್ಮೆ ಹೋದರೆ ಮತ್ತೆ ಬರೋಳಲ್ಲ. ಜಾಗ್ರತೆ. ಸೊ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ರೀತಿಯಾದಂತಹ ಜೀವನ ಏಪ್ರಿಲ್ನ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಪರಿಹಾರದ ಕ್ರಮಗಳನ್ನು ಹೇಳ್ತೀವಿ, ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ಗುರುಮಹಾಯಾಗ 14ನೇ ತಾರೀಕು ಮರೆಯೋದು ಬೇಡ. ಅದೇ ರೀತಿಯಾಗಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಪರಿಹಾರಗಳು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಎಷ್ಟೋ ಬಾರಿ ನಾವು ಪುಣ್ಯದ ಅರ್ಜನೆಗೋಸ್ಕರ ಏನೇನೋ ಮಾಡ್ತೀವಿ, ಆದರೆ ನಿಮಗೆ ಗೊತ್ತಿಲ್ಲದ ಒಂದು ಜೀವಕ್ಕೆ ಒಂದು ಹನಿ ನೀರು ಕೊಡೋದ್ರಿಂದ ಎಷ್ಟು ಒಳ್ಳೆ ಫಲ ಇದೆ ಗೊತ್ತಾ? ಈ ಬಿರು ಬೇಸಿಗೆ ಕಾಲದಲ್ಲಿ ಅದೆಷ್ಟೋ ಬೀದಿ ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾಗ ನಿಮ್ಮ ಮನೆ ಮುಂದೆ ಒಂದು ಬಟ್ಟಲಿನಲ್ಲಿ, ಒಂದು ಪಾತ್ರೆಯಲ್ಲಿ, ಒಂದು ಕುಂಡದಲ್ಲಿ ನೀರಿಟ್ಟಾಗ ಅದು ಎಲ್ಲಿಂದನೂ ಓಡಿ ಬಂದು ಕುಡಿಯುತ್ತೆ. ಅದು ಕುಡಿದು ಸಂತೋಷ ಪಡತ್ತೆ ಗೊತ್ತಾ? ಆ ಆನಂದ ನಿಮಗೆ ಕೋಟಿ ರೂಪಾಯಿ ಇದ್ದರೂ ಸಿಕ್ಕಲ್ಲ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಪ್ರತಿನಿತ್ಯವೂ ಕಾಲಭೈರವಾಷ್ಟಕಂ ಸ್ತೋತ್ರವನ್ನು ಸಂಧ್ಯಾಕಾಲದಲ್ಲಿ ಹೇಳ್ತಾ ಬನ್ನಿ. ಸಂಜೆಯ ಹೊತ್ತಲ್ಲಿ ಕಾಲಭೈರವಾಷ್ಟಕಂ ಸ್ತೋತ್ರವನ್ನು ಹೇಳ್ತಾ ಪ್ರಾರ್ಥನೆಯನ್ನು ಮಾಡಿ, ಬೀದಿ ನಾಯಿಗಳಿಗೆ ಒಂದಿಷ್ಟು ಬಿಸ್ಕತ್ಗಳನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು, ಅಭೀಷ್ಟಗಳು ನೆರವೇರುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಕರ್ಕಾಟಕ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.